ಓಕೆ, ಇಷ್ಟೆಲ್ಲ ನಡುವೆ ಯಾರು ಮುಖ್ಯಮಂತ್ರಿ? ನಾನಾ ನೀನಾ? ಕಾಂಗ್ರೆಸ್ನಲ್ಲಿ ಒಪ್ಪಂದ ಪಾಲಿಟಿಕ್ಸ್ ಚರ್ಚೆ ನಿಲ್ಲೋ ರೀತಿ ಕಾಣ್ತಾ ಇಲ್ಲ. ಆಮೇಲೆ ಶುರು ಮಾಡಿದ್ದು ಮಾಧ್ಯಮ ಅಲ್ಲಪ್ಪ, ಮಾಧ್ಯಮಕ್ಕೆ ಬೈಬೇಡಿ, ನಿಮಗೊಂದು ನಾವೊಂದು ಪುಕ್ಷಟ ಸಿಕ್ಬಿಡ್ತೀವಿ. ಶುರು ಮಾಡಿದ್ದು ಡಿ ಕೆ ಶಿವಕುಮಾರ್ ಅಣ್ಣ. ಡಿ ಕೆ ಶಿವಕುಮಾರ್ ಅಣ್ಣನವರು ಶುರು ಮಾಡಿದ್ದು ಒಪ್ಪಂದ ಆಗಿದೆ ಅಂತೇಳಿ. ಈಗ ಅದು ಇಲ್ಲಿ ತನಕ ಬಂದು ನಿಂತಿದೆ. ಮಳೆ ನಿಂತು ಹೋದ ಮೇಲೂ ಹನಿಯೊಂದು ಜಾರಿದೆ ಅಂತಾರಲ್ಲ, ಹಾಗೇನೆ ಇವತ್ತು ಸಿ ಎಂ ಮತ್ತು ಡಿ ಸಿ ಎಂ ಮಾತಿನ ವೈಖರಿ ಅದೇ ರೀತಿಯಾಗಿತ್ತು. ಯಾಕೆ ನಿಂತೋಗಿತ್ತಲ್ಲ ವಿಚಾರ? ಬನ್ನಿ ರಿಪೋರ್ಟ್. ನೋ ಒನ್ ಶುಡ್ ಟಾಕ್ ಆನ್ ಎನಿ ಒಪ್ಪಂದ. ಯಾವ ಸೂತ್ರನೂ ಇಲ್ಲ, ಏನಿಲ್ಲ. ನಮ್ಮದು ಅವ್ರದ್ದು ಕೆಲವು ರಾಜಕೀಯವಾಗಿ ಕೆಲವು ಅಂಡರ್ಸ್ಟ್ಯಾಂಡಿಂಗಲ್ಲಿ ನಾವು ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಹೌದಾ? ನೋಡೋಣ, ನೀನು ಹೇಳ್ತಾ ಇದ್ದೀಯ. ನಾನು ಈಗ ರಾಜಕೀಯ ಕೊನೆಗಾಲದಲ್ಲಿದ್ದೀಯ. ರಾಜಕೀಯ ಕೊನೆಗಾಲದ ಬಗ್ಗೆ ಸಿಎಂ ಮಾತು. ಮುನಿಯಪ್ಪ ವಿರುದ್ಧ ಡಿಕೆ ಶಿವಕುಮಾರ್ ಸಿಟ್ಟು. ಕಾಂಗ್ರೆಸ್ನಲ್ಲಿ ಪವರ್ ಶೇರಿಂಗ್ ಟಾಕ್ ಜೋರಾಗಿದೆ. ಸಿದ್ದರಾಮಯ್ಯ ಕೈಯಲ್ಲಿ ಪವರ್ ಸ್ಟೇರಿಂಗ್ ಇದೆ ಅನ್ನೋ ಮಾತು ಡಿಕೆಶಿ ಹೇಳಿಯೂ ಆಗಿದೆ. ಇದರ ಮಧ್ಯೆ ಇವತ್ತು ಸಿದ್ದರಾಮಯ್ಯ ಆಡಿದ ಮಾತು ಸಾಕಷ್ಟು ಅನುಮಾನಕ್ಕೆ ಕಾರಣವಾಗಿದೆ. ಚಾಮರಾಜನಗರಕ್ಕೆ ಹೋದ್ರೆ ಅಧಿಕಾರ ಹೋಗುತ್ತೆ ಅನ್ನೋ ನಂಬಿಕೆ ಮೊದಲಿಂದ ಇದೆ. ಆದ್ರೆ ಇಲ್ಲಿಗೆ ಬಂದು ಹೋದ ನಂತರವೇ ನಾನು 2ನೇ ಬಾರಿ ಮುಖ್ಯಮಂತ್ರಿ ಆಗಿದ್ದೀನಿ ಅಂದ್ರು. ಇದೇ ಹೊತ್ತಲ್ಲಿ ಸಭಿಕರೊಬ್ರು ನೀವು ಇನ್ನೊಮ್ಮೆ ಸಿಎಂ ಆಗ್ಬೇಕು ಅಂದ್ರೆ ಸಿದ್ದರಾಮಯ್ಯ ಇದಕ್ಕೆ ತದ್ವಿರುದ್ಧವಾಗಿ ಪ್ರತಿಕ್ರಿಯೆ ನೀಡಿದ್ರು. ನಾನು ರಾಜಕೀಯದ ಕೊನೆಗಾಲದಲ್ಲಿ ಇದ್ದೀನಯ್ಯ ಅಂತ ನಸುನಕ್ರು. 2ನೇ ಬಾರಿನೇ ಮುಖ್ಯಮಂತ್ರಿ ಆದೆ. ಹೌದಾ? ನೋಡೋಣ, ನೀನು ಹೇಳ್ತಾ ಇದ್ದೀಯ. ನಾನು ಈಗ ರಾಜಕೀಯ ಕೊನೆಗಾಲದಲ್ಲಿದ್ದೀನಯ್ಯ. ಅದೇನೇ ಇರಲಿ, ಜನಗಳ ಅಭಿಮಾನ ಪ್ರೀತಿ ಇದೆಯಲ್ಲ, ಅದು ಬಹಳ ಮುಖ್ಯ. ಇನ್ನು ಕಾಂಗ್ರೆಸ್ನಲ್ಲಿ ಅಧಿಕಾರ ಹಂಚಿಕೆ ಬಗ್ಗೆ ಸಚಿವ ಕೆಎಚ್ ಮುನಿಯಪ್ಪ ಆಡಿದ ಮಾತಿಗೆ ಡಿಕೆ ಶಿವಕುಮಾರ್ ಕೌಂಟರ್ ಕೊಟ್ರು. ನಾವೇನೋ ಜವಾಬ್ದಾರಿಗೆ ತಕ್ಕಂತೆ ಕೆಲಸ ಮಾಡಿಕೊಂಡು ಹೋಗ್ತೀವಿ ಅಂದ್ರು. ನೋ ಒನ್ ಶುಡ್ ಟಾಕ್ ಆನ್ ಎನಿ ಒಪ್ಪಂದ. ಯಾವ ಸೂತ್ರನೂ ಇಲ್ಲ, ಏನಿಲ್ಲ. ನಮ್ಮದು ಅವ್ರದ್ದು ಕೆಲವು ರಾಜಕೀಯವಾಗಿ ಕೆಲವು ಅಂಡರ್ಸ್ಟ್ಯಾಂಡಿಂಗಲ್ಲಿ ನಾವು ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಸೂತ್ರದ ಬಗ್ಗೆ ನಾನು ಎಲ್ಲೂ ಮಾತಾಡಿಲ್ಲ, ಯಾವುದೂ ಇಲ್ಲ. ನಾನು ನ್ಯಾಷನಲ್ ಚಾನಲಲ್ಲಿ ಹೇಳಿದ್ದೆ, ಕಮ್ ಟು ಸಮ್ ಅಂಡರ್ಸ್ಟ್ಯಾಂಡಿಂಗ್. ನನಗೆ ಸಿ ಎಂ ಕೆಲವು ಜವಾಬ್ದಾರಿ ವಹಿಸಿದ್ದಾರೆ, ನನಗೆ ಕೆಲವು ಜವಾಬ್ದಾರಿ ವಹಿಸಿದ್ದಾರೆ. ಒಟ್ನಲ್ಲಿ ಕಾಂಗ್ರೆಸ್ನಲ್ಲಿ ಅಧಿಕಾರ ಹಂಚಿಕೆ ಆಗುತ್ತೋ ಇಲ್ವೋ ಅನ್ನೋ ಚರ್ಚೆ ನಡೀತಿದೆ. ಇದರ ಮಧ್ಯೆ ಉರಿಯುವ ಬೆಂಕಿಗೆ ಈಗ ಒಪ್ಪಂದದ ತುಪ್ಪ ಸುರಿದಂತೆ ಆಗ್ತಿದೆ. ಇದಿನ್ನೂ ಎಲ್ಲಿಗೆ ಹೋಗಿ ಮುಟ್ಟುತ್ತೋ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಓಕೆ, ಇಷ್ಟೆಲ್ಲ ನಡುವೆ ಯಾರು ಮುಖ್ಯಮಂತ್ರಿ? ನಾನಾ ನೀನಾ? ಕಾಂಗ್ರೆಸ್ನಲ್ಲಿ ಒಪ್ಪಂದ ಪಾಲಿಟಿಕ್ಸ್ ಚರ್ಚೆ ನಿಲ್ಲೋ ರೀತಿ ಕಾಣ್ತಾ ಇಲ್ಲ. ಆಮೇಲೆ ಶುರು ಮಾಡಿದ್ದು ಮಾಧ್ಯಮ ಅಲ್ಲಪ್ಪ, ಮಾಧ್ಯಮಕ್ಕೆ ಬೈಬೇಡಿ, ನಿಮಗೊಂದು ನಾವೊಂದು ಪುಕ್ಷಟ ಸಿಕ್ಬಿಡ್ತೀವಿ. ಶುರು ಮಾಡಿದ್ದು ಡಿ ಕೆ ಶಿವಕುಮಾರ್ ಅಣ್ಣ. ಡಿ ಕೆ ಶಿವಕುಮಾರ್ ಅಣ್ಣನವರು ಶುರು ಮಾಡಿದ್ದು ಒಪ್ಪಂದ ಆಗಿದೆ ಅಂತೇಳಿ. ಈಗ ಅದು ಇಲ್ಲಿ ತನಕ ಬಂದು ನಿಂತಿದೆ. ಮಳೆ ನಿಂತು ಹೋದ ಮೇಲೂ ಹನಿಯೊಂದು ಜಾರಿದೆ ಅಂತಾರಲ್ಲ, ಹಾಗೇನೆ ಇವತ್ತು ಸಿ ಎಂ ಮತ್ತು ಡಿ ಸಿ ಎಂ ಮಾತಿನ ವೈಖರಿ ಅದೇ ರೀತಿಯಾಗಿತ್ತು. ಯಾಕೆ ನಿಂತೋಗಿತ್ತಲ್ಲ ವಿಚಾರ? ಬನ್ನಿ ರಿಪೋರ್ಟ್. ನೋ ಒನ್ ಶುಡ್ ಟಾಕ್ ಆನ್ ಎನಿ ಒಪ್ಪಂದ. ಯಾವ ಸೂತ್ರನೂ ಇಲ್ಲ, ಏನಿಲ್ಲ. ನಮ್ಮದು ಅವ್ರದ್ದು ಕೆಲವು ರಾಜಕೀಯವಾಗಿ ಕೆಲವು ಅಂಡರ್ಸ್ಟ್ಯಾಂಡಿಂಗಲ್ಲಿ ನಾವು ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಹೌದಾ? ನೋಡೋಣ, ನೀನು ಹೇಳ್ತಾ ಇದ್ದೀಯ. ನಾನು ಈಗ ರಾಜಕೀಯ ಕೊನೆಗಾಲದಲ್ಲಿದ್ದೀನಯ್ಯ. ರಾಜಕೀಯ ಕೊನೆಗಾಲದ ಬಗ್ಗೆ ಸಿಎಂ ಮಾತು. ಮುನಿಯಪ್ಪ ವಿರುದ್ಧ ಡಿಕೆ ಶಿವಕುಮಾರ್ ಸಿಟ್ಟು. ಕಾಂಗ್ರೆಸ್ನಲ್ಲಿ ಪವರ್ ಶೇರಿಂಗ್ ಟಾಕ್ ಜೋರಾಗಿದೆ. ಸಿದ್ದರಾಮಯ್ಯ ಕೈಯಲ್ಲಿ ಪವರ್ ಸ್ಟೇರಿಂಗ್ ಇದೆ ಅನ್ನೋ ಮಾತು ಡಿಕೆಶಿ ಹೇಳಿಯೂ ಆಗಿದೆ. ಇದರ ಮಧ್ಯೆ ಇವತ್ತು ಸಿದ್ದರಾಮಯ್ಯ ಆಡಿದ ಮಾತು ಸಾಕಷ್ಟು ಅನುಮಾನಕ್ಕೆ ಕಾರಣವಾಗಿದೆ. ಚಾಮರಾಜನಗರಕ್ಕೆ
ನಗರಕ್ಕೆ ಹೋದ್ರೆ ಅಧಿಕಾರ ಹೋಗುತ್ತೆ ಅನ್ನೋ ನಂಬಿಕೆ ಮೊದ್ಲಿಂದ ಇದೆ. ಆದ್ರೆ ಇಲ್ಲಿಗೆ ಬಂದು ಹೋದ ನಂತರವೇ ನಾನು 2ನೇ ಬಾರಿ ಮುಖ್ಯಮಂತ್ರಿ ಆಗಿದ್ದೀನಿ ಅಂದ್ರು. ಇದೇ ಹೊತ್ತಲ್ಲಿ ಸಭಿಕರೊಬ್ರು ನೀವು ಇನ್ನೊಮ್ಮೆ ಸಿಎಂ ಆಗ್ಬೇಕು ಅಂದ್ರೆ ಸಿದ್ದರಾಮಯ್ಯ ಇದಕ್ಕೆ ತದ್ವಿರುದ್ಧವಾಗಿ ಪ್ರತಿಕ್ರಿಯೆ ನೀಡಿದ್ರು. ನಾನು ರಾಜಕೀಯದ ಕೊನೆಗಾಲದಲ್ಲಿ ಇದ್ದೀನಯ್ಯ ಅಂತ ನಸುನಕ್ರು. 2ನೇ ಬಾರಿನೇ ಮುಖ್ಯಮಂತ್ರಿ ಆದೆ. ಹೌದಾ, ನೋಡೋಣ, ನೀನು ಹೇಳ್ತಾ ಇದ್ದೀಯ. ನಾನು ಈಗ ರಾಜಕೀಯದ ಕೊನೆಗಾಲದಲ್ಲಿ ಇದ್ದೀನಯ್ಯ. ಅದೇನೇ ಇರಲಿ, ಜನಗಳ ಅಭಿಮಾನ ಪ್ರೀತಿ ಇದೆಯಲ್ಲ, ಅದು ಬಹಳ ಮುಖ್ಯ. ಇನ್ನು ಕಾಂಗ್ರೆಸ್ನಲ್ಲಿ ಅಧಿಕಾರ ಹಂಚಿಕೆ ಬಗ್ಗೆ ಸಚಿವ KH ಮುನಿಯಪ್ಪ ಆಡಿದ ಮಾತಿಗೆ DK ಶಿವಕುಮಾರ್ ಕೌಂಟರ್ ಕೊಟ್ರು. ನಾವೇನೋ ಜವಾಬ್ದಾರಿಗೆ ತಕ್ಕಂತೆ ಕೆಲಸ ಮಾಡಿಕೊಂಡು ಹೋಗ್ತೀವಿ ಅಂದ್ರು. ನೋ ಒನ್ ಶುಡ್ ಟಾಕ್ ಆನ್ ಎನಿ ಒಪ್ಪಂದ, ಯಾವ ಸೂತ್ರನೂ ಇಲ್ಲ, ಏನಿಲ್ಲ. ನಮ್ಮದು ಅವ್ರದ್ದು ಕೆಲವು ರಾಜಕೀಯವಾಗಿ ಕೆಲವು ಅಂಡರ್ಸ್ಟ್ಯಾಂಡಿಂಗಲ್ಲಿ ನಾವು ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಸೂತ್ರದ ಬಗ್ಗೆ ನಾನು ಎಲ್ಲೂ ಮಾತಾಡಿಲ್ಲ, ಯಾವುದೂ ಇಲ್ಲ. ನಾನು ನ್ಯಾಷನಲ್ ಚಾನಲಲ್ಲಿ ಹೇಳಿದ್ದೇನೆ, ಕಮ್ ಟು ಸಮ್ ಅಂಡರ್ಸ್ಟ್ಯಾಂಡಿಂಗ್. ನನಗೆ CM ಕೆಲವು ಜವಾಬ್ದಾರಿ ವಹಿಸಿದ್ದಾರೆ, ನನಗೆ ಕೆಲವು ಜವಾಬ್ದಾರಿ ವಹಿಸಿದ್ದಾರೆ. ಒಟ್ನಲ್ಲಿ ಕಾಂಗ್ರೆಸ್ನಲ್ಲಿ ಅಧಿಕಾರ ಹಂಚಿಕೆ ಆಗುತ್ತೋ ಇಲ್ವೋ ಅನ್ನೋ ಚರ್ಚೆ ನಡೀತಿದೆ. ಇದರ ಮಧ್ಯೆ ಉರಿಯುವ ಬೆಂಕಿಗೆ ಈಗ ಒಪ್ಪಂದದ ತುಪ್ಪ ಸುರಿದಂತೆ ಆಗ್ತಿದೆ. ಇದಿನ್ನೂ ಎಲ್ಲಿಗೆ ಹೋಗಿ ಮುಟ್ಟುತ್ತೋ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಓಕೆ, ಇಷ್ಟೆಲ್ಲ ನಡುವೆ ಯಾರು ಮುಖ್ಯಮಂತ್ರಿ? ನಾನಾ ನೀನಾ? ಕಾಂಗ್ರೆಸ್ನಲ್ಲಿ ಒಪ್ಪಂದ ಪಾಲಿಟಿಕ್ಸ್ ಚರ್ಚೆ ನಿಲ್ಲೋ ರೀತಿ ಕಾಣ್ತಾ ಇಲ್ಲ. ಆಮೇಲೆ ಶುರು ಮಾಡಿದ್ದು ಮಾಧ್ಯಮ ಅಲ್ಲಪ್ಪ, ಮಾಧ್ಯಮಕ್ಕೆ ಬೈಬೇಡಿ, ನಿಮಗೊಂದು ನಾವೊಂದು ಪುಕ್ಷಟ ಸಿಕ್ಬಿಡ್ತೀವಿ. ಶುರು ಮಾಡಿದ್ದು DK ಶಿವಕುಮಾರ್ ಅಣ್ಣ. DK ಶಿವಕುಮಾರ್ ಅಣ್ಣನವರು ಶುರು ಮಾಡಿದ್ದು ಒಪ್ಪಂದ ಆಗಿದೆ ಅಂತೇಳಿ. ಈಗ ಅದು ಇಲ್ಲಿ ತನಕ ಬಂದು ನಿಂತಿದೆ. ಮಳೆ ನಿಂತು ಹೋದ ಮೇಲೂ ಹನಿಯೊಂದು ಜಾರಿದೆ ಅಂತಾರಲ್ಲ, ಹಾಗೇನೆ ಇವತ್ತು CM ಮತ್ತು DCM ಮಾತಿನ ವೈಖರಿ ಅದೇ ರೀತಿಯಾಗಿತ್ತು. ಯಾಕೆ ನಿಂತೋಗಿತ್ತಲ್ಲ ವಿಚಾರ? ಬನ್ನಿ ರಿಪೋರ್ಟ್. ನೋ ಒನ್ ಶುಡ್ ಟಾಕ್ ಆನ್ ಎನಿ ಒಪ್ಪಂದ, ಯಾವ ಸೂತ್ರನೂ ಇಲ್ಲ, ಏನಿಲ್ಲ. ನಮ್ಮದು ಅವ್ರದ್ದು ಕೆಲವು ರಾಜಕೀಯವಾಗಿ ಕೆಲವು ಅಂಡರ್ಸ್ಟ್ಯಾಂಡಿಂಗಲ್ಲಿ ನಾವು ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಹೌದಾ, ನೋಡೋಣ, ನೀನು ಹೇಳ್ತಾ ಇದ್ದೀಯ. ನಾನು ಈಗ ರಾಜಕೀಯದ ಕೊನೆಗಾಲದಲ್ಲಿ ಇದ್ದೀನಯ್ಯ. ರಾಜಕೀಯ ಕೊನೆಗಾಲದ ಬಗ್ಗೆ CM ಮಾತು. ಮುನಿಯಪ್ಪ ವಿರುದ್ಧ DK ಶಿವಕುಮಾರ್ ಸಿಟ್ಟು. ಕಾಂಗ್ರೆಸ್ನಲ್ಲಿ ಪವರ್ ಶೇರಿಂಗ್ ಟಾಕ್ ಜೋರಾಗಿದೆ. ಸಿದ್ದರಾಮಯ್ಯ ಕೈಯಲ್ಲಿ ಪವರ್ ಸ್ಟೇರಿಂಗ್ ಇದೆ ಅನ್ನೋ ಮಾತು DKಶಿ ಹೇಳಿಯೂ ಆಗಿದೆ. ಇದರ ಮಧ್ಯೆ ಇವತ್ತು ಸಿದ್ದರಾಮಯ್ಯ ಆಡಿದ ಮಾತು ಸಾಕಷ್ಟು ಅನುಮಾನಕ್ಕೆ ಕಾರಣವಾಗಿದೆ. ಚಾಮರಾಜನಗರಕ್ಕೆ ಹೋದ್ರೆ ಅಧಿಕಾರ ಹೋಗುತ್ತೆ ಅನ್ನೋ ನಂಬಿಕೆ ಮೊದ್ಲಿಂದ ಇದೆ. ಆದ್ರೆ ಇಲ್ಲಿಗೆ ಬಂದು ಹೋದ ನಂತರವೇ ನಾನು 2ನೇ ಬಾರಿ ಮುಖ್ಯಮಂತ್ರಿ ಆಗಿದ್ದೀನಿ ಅಂದ್ರು. ಇದೇ ಹೊತ್ತಲ್ಲಿ ಸಭಿಕರೊಬ್ರು ನೀವು ಇನ್ನೊಮ್ಮೆ CM ಆಗ್ಬೇಕು ಅಂದ್ರೆ ಸಿದ್ದರಾಮಯ್ಯ ಇದಕ್ಕೆ ತದ್ವಿರುದ್ಧವಾಗಿ ಪ್ರತಿಕ್ರಿಯೆ ನೀಡಿದ್ರು. ನಾನು ರಾಜಕೀಯದ ಕೊನೆಗಾಲದಲ್ಲಿ